वेलकम टू एम न्यूज बीजापुर। चलिए चलते हैं आज की खबरों की ओर। ಸುತ್ತಮುತ್ತಲಿನ ಬಡಾವಣೆಯ ಧನ್ಯವಾದಗಳು ವೇದಿಕೆ ಮುಂಭಾಗದ ಕುರ್ಚಿಗಳ ಮೇಲೆ ಆಕ್ಷನ್ ಆಗಬೇಕಂತ भारत माता की जय, भारत माता की जय, भारत माता की जय। भारत माता की जय, भारत माता की जय। ಹಿರಿಯರಿಗೂ ಅಕ್ಕ ತಂಗದ ನಮಸ್ಕರಿಸಿ ಯಾಕಂದ್ರೆ ವಿಶೇಷವಾದಂತ ವ್ಯಕ್ತಿಯ ಒಂದು ಕಾರ್ಯಕ್ರಮ ಇದೆ ಇವತ್ತು ಬಹಳ ಮಂದಿ ಕ್ವಶನ್ ಮಾಡ್ತಿರ್ತಿದ್ರು ಮೊದಲೆಲ್ಲ ನೋಡ್ತಿರ್ತೀವಿ ಬಹಳ ವರ್ಷಗಳಿಂದ ನೋಡ್ತೀವಿ ಜಿಗಜಿನಿ ಸಾಹೇಬ್ರು ಹೆಂಗ್ ಆರಿಸಿ ಬರ್ತಾರ ಅಂದ್ರೆ ಜಿಗಜಿನಿ ಸಾಹೇಬ್ರು ಹೆಂಗ್ ಆರಿಸಿ ಬರ್ತಾರ ಅಂದ್ರ ಜಿಗಜಿನಿ ಸಾಹೇಬ್ರು ಪ್ರತಿ ಒಬ್ಬರ ಹೃದಯ ಇರ್ತಕ್ಕಂತ ಶ್ರೀಮಂತಿಗೆ ಹೃದಯ ಅದ ಅವ್ರ ಕಡೆ ಯಾಕಂದ್ರೆ ಇಷ್ಟು ದೊಡ್ಡ ಅಧಿಕಾರವನ್ನು ಪಡೆದುಕೊಂಡು 18 ಸಲ ಮಂತ್ರಿಗಳಾಗಿ ಇಷ್ಟು ವರ್ಷ ಪೂರ್ಣ ಪ್ರಮಾಣದ ರಾಜಕಾರಣ ಮಾಡಿದ್ರು ಕೂಡ ಒಬ್ಬ ಸಾಮಾನ್ಯ ಮನುಷ್ಯನಂತೆ ಸಾಮಾನ್ಯ ಜೋಡಿ ಸಾಮಾನ್ಯವಾಗಿ ಬರತಕ್ಕಂತ ವ್ಯಕ್ತಿತ್ವ ಇರ್ತಕ್ಕಂತ ಕಾರಣಕ್ಕಾಗಿನೇ ಇವತ್ತು ಜಿಗಜಿನಿ ಸಾಹೇಬ್ರನ್ನ ನಾವೆಲ್ಲರೂ ನಮ್ಮ ಮನೆಯ ಒಬ್ಬ ಹಿರಿಯ ಒಪ್ಕೊಂಡಂತ ಒಂದು ಕಾರಣದ ಅಂತಕ್ಕಂಥದ್ದು ಇವತ್ತ ಈಗ ಅರುಣ್ ಶಾಪುರ್ಜಿ ಅನ್ನ ಹೇಳಿದಂಗ ಇವತ್ತು ಕೆಲವೊಬ್ರು ಮಂದಿ ಮಾತನಾಡಿದ್ರು ಇದು RUB MP ಅಂತ ಯಾಕಂದ್ರೆ ಅವ್ರಿಗೆ ಸಂಕಟ ಆಗತೈತಿ ಕೆಲವು ಮಂದಿ ಹೆಸರು ಪಕ್ಷ ಅನ್ನೋದು ಬೇಡ ಅವ್ರಿಗೆ ಏನಾಗೈತಿ ಸಂಕಟ ಆಗತೈತಿ ಜಿಗಜಿನಿ ಸಾಹೇಬ್ರ ಸ್ವಭಾವ ಹೆಂಗದ ಅಂದ್ರ ಸಾಕಷ್ಟು ಕೇಂದ್ರದ ಯೋಜನೆಗಳು ಬಿಜಾಪುರ ಜಿಲ್ಲೆಗೆ ಬರ್ತಿದ್ದು ಆದ್ರೆ ಪೂಜೆ ಮಾಡಕ್ ಹೋಗಿದ್ದಿಲ್ಲ ಅವ್ರು ಪೂಜೆ ಯಾರು ಮಾಡ್ತಿದ್ರಿ ಬರೀ ಅಪೋಸಿಟ್ ಪಕ್ಷದವ್ರು ಇರ್ಬೋದು ನಮ್ಮ ಪಕ್ಷದವ್ರು MLA ಗಳ ಮಾಡ್ತಿದ್ರು ಮಾಡ್ಕೊಂಡು ಬಿಡ್ತಿದ್ರು ಅವ್ರು ಈಗ ಏನಾಗೈತೆ ಅಂದ್ರೆ ಅವ್ರಿಗೆ ಈ ದೊಡ್ಡ ದೊಡ್ಡ ಬ್ರಿಡ್ಜ್ ಹಾಕೈತವಲ್ಲ ಅದು ತಾವ ಬಂದು ಓಪನಿಂಗ್ ಮಾಡ್ಬೇಕಾಗೈತೆ ಅವ್ರು ಅದಕ್ಕೆ ಅವ್ರಿಗೆ ಸಂಕಟ ಆಗಿ ಏನಾರ ಮಾತಾಡಕೈತಾರ ಅದಕ್ಕ ಇವತ್ತು ನಮ್ಮ ಜಿಗಜಿನಿ ಸಾಹೇಬ್ ಕೊಟ್ಟಂತ ಕೊಡುಗೆಗಳು ಎಂತಾವ ಅಂದ್ರ ಈಗ ನಮ್ಮ ವಿರೋಧನವ್ರು ಕೊಡುವ ಕೊಡುಗೆ ಹೆಂಗಂದ್ರ ಈಗ ಒಂದ್ ಎಕ್ಸಾಂಪಲ್ ತಗೊಂಡ್ರ ಇದ್ದದ ಒಂದ್ ಮನಿ ಅಂತ ತಿಳ್ಕೋರಿ ನೀವು ಮನಿ ಹಿರಿಯಾರ ಅಂತ ತಿಳ್ಕೋರಿ ನೀವು ಅವ್ರ ಹೆಂಗಂದ್ರ ಮನಿ ಮಾಡಿ ಇವತ್ತು ಮನಿ ಮಾರುದು ಚೈನಿ ಹೊಡಿದು ಮನಿ ಖಾಲಿ ಆತು ಹೊಲ ಮಾರುದು ಚೈನಿ ಹೊಡಿದು ಅವತ್ತ ಖಾಲಿ ಮಾಡಿ ಹೋಗ್ಬಿಡುದು ಅವ್ರ ಉದ್ದೇಶ ಅದು ನಮ್ಮ ಮೋದಿ ಅವ್ರ ಉದ್ದೇಶ ಹಂಗಲ್ಲ ಈ ದೇಶ ಉಳಿಬೇಕಾಗಿದೆ ಮುಂದಿನ ಪೀಳಿಗೆ ಬೆಳಿಬೇಕಾಗಿದೆ ಈ ಭಾರತ ದೇಶದ ಜಗತ್ತಿನಲ್ಲಿ ಗುರುವಾಗ್ಬೇಕಿರ್ತಕ್ಕಂಥ ಉದ್ದೇಶ ಇಟ್ಕೊಂಡೇನ ನಮ್ಮ ಮೋದಿ ಅವ್ರ ಆ ಹೋರಾಟದ ಕೊಡುಗೆ ಹೆಂಗದಾವಂದ್ರ ಈ ಜಿಗಜಿನಿ ಸಾಹೇಬ್ರ ಮೂಲಕ ಮಾಡ್ತಕ್ಕಂಥ ಯೋಜನೆ ಹೆಂಗದಾವಂದ್ರ ಮುಂದಿನ ಮಕ್ಕಳು ಮರಿ ಮಕ್ಕಳು ಮುಂದಿನ ಯುಗಕ್ಕೆ ಕೊಟ್ಟಂತ ಕೊಡುಗೆಗಳನ್ನ ನಮ್ಮ ಜಿಗಜಿನಿ ಸಾಹೇಬ್ ಕೊಟ್ಟಿದ್ದಾರೆ ಅದಕ್ಕೆ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳಿ ಎರಡು ಮಾತು ಮುಗಿಸ್ತೀನಿ पूरे में तो अभी देखा ना बहुत बढ़िया मुझे बहुत लोगों को बागलकोट के लोग यहाँ के बारे बहुत जाम हो गए तो रेड लाइन में आया था वो रेड लाइन आने के बाद वो मुझे मालूम हो गया मैं तो चुप नहीं बैठा फिर हुआ था मेरे गडकरी साहब से जाके मुझे ये फ्लाईओवर चाहिए 66 करोड़ मंजूर करके दिया। आज हम सभी लोग पूजा किया है लोगों का तकलीफ बाहर किया बस। एक के पीछे एक आपका काम हो रहा है, इसके पीछे का मोटिवेशन क्या है? उद्देश्य क्या रहते हैं लोग वोट डाले लोगों को खुशी करने के लिए फिरने के लिए मैं काम करता हूँ उसका उद्देश्य क्या रहता है क्या मैं प्रधानमंत्री बन सकता है क्या चलो एयरपोर्ट का देखो एयरपोर्ट का झंझट अभी पूरा नहीं हो गया कंप्लीट नहीं हो गया मोस्टली ये महीने तक होने का था फिर भी नहीं हो गया कल भी बोल किया मैं 1 महीने तक हो जाएगा चालू हो जाएगा। रेलवे स्टेशन की उद्घाटन कब हो जाएगा? रेलवे स्टेशन पूरा कंप्लीट होने दो ना एक पार्ट हो गया अभी दूसरा पार्ट वो बाजू में अभी बच गया ना वो होने के बाद पूरा होने के बाद ಇವತ್ತು ಕೇಂದ್ರ ಸರ್ಕಾರದಿಂದ ಸುಮಾರು 70 ಕೋಟಿ ರೂಪಾಯಿ ಮಂಜೂರಾಗಿದೆ। ಇವತ್ತು ಏನು
ಇಲ್ಲಿ ನಮಗ ಹೈವೇ ಕನೆಕ್ಷನ್ ಮತ್ತು ಸಿಟಿ ಹೋಗುವಂತ ಒಂದು ರಸ್ತೆ ಇದೆ. ಈ ರಿಂಗ್ ರಸ್ತೆ ಇರ್ಬೋದು, ನಗರದ ಒಳಗೆ ಹೋಗುವಂತ ರಸ್ತೆ ಇರ್ಬೋದು, ಅದಕ್ಕೆ ಸಾಕಷ್ಟು ಟ್ರಾಫಿಕ್ ತೊಂದರೆ ಆಗ್ತಿತ್ತು. ಆದ ಕಾರಣದಿಂದ ಇವತ್ತ ನಮ್ಮ ಸಂಸದರಾದ ರಮೇಶ್ ಜಿಗಜಿಣಗಿ ಸಾಹೇಬ್ರು ತಮ್ಮ ಒಂದು ಫಂಡ್ ಅಲ್ಲಿ ಸುಮಾರು 70 ಕೋಟಿ ಅನುದಾನವನ್ನು ತಂದಿದ್ದಾರೆ. ಅದಕ್ಕೆ ಆ ತರ ಸಾಕಷ್ಟು ROB ಅಥವಾ ರೈಲ್ವೆ ಅಂಡರ್ ಪಾಸ್ ಇರ್ಬೋದು, ರೈಲ್ವೆ ಓವರ್ ಬ್ರಿಡ್ಜ್ ಇರ್ಬೋದು, ಇವತ್ತು ಈ ತರ ಬ್ರಿಡ್ಜ್ ಗಳನ್ನ ಮಾಡಿ ಸಾಕಷ್ಟು ವ್ಯವಸ್ಥೆ. ಮೊದ್ಲಿನ ಬಿಜಾಪುರಕ್ಕೆ ಈಗಿನ ಬಿಜಾಪುರಕ್ಕೆ ಹೈವೇ ಜೊತೆ ಬರೀ ಒಂದೇ ಹೈವೇ ಇತ್ತು, ಅದನ್ನು ಕಂಪ್ಲೀಟ್ ಆಗಿದ್ದಿಲ್ಲ ಕೂಡ ಅವರು ಬಂದ ಮೇಲೆ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಒಂದ್ 5-6 ಹೈವೇಗಳು ಸುಮಾರು ನಮ್ಮ ನಗರ ಒಳಗ ಹೈವೇ ಅಂತ ಒಂದು ಪ್ರಸಂಗ ತಂದಿದೆ. ಅದಕ್ಕೆ ಸಾಕಷ್ಟು ಅಭಿವೃದ್ಧಿ ಹೊಂದದ. ಯಾಕಂದ್ರೆ ಇಲ್ಲಿ ಕೃಷಿ ಇವತ್ತು ನಮ್ ದ್ರಾಕ್ಷಿ ಬೆಳೆ ಇರ್ಬೋದು, ಏನೇ ಇರ್ಲಿ, ಇವತ್ತು ನಮ್ ಬೆಂಗಳೂರು ಬೇರೆ ಊರಿಗೆ ಹೋಗ್ಬೇಕಾದ್ರೆ ರಸ್ತೆ ತೊಂದರೆ ಬಹಳ ಇತ್ತು. ಈಗ ಅದನ್ನ ನೀಗಿಸುವಂತ ಕೆಲಸ ಅವ್ರು ಮಾಡಿದ್ದಾರೆ. ಅದಕ್ಕೆ ನಾನು ನಮ್ಮ ಸಂಸದರಿಗೆ, ರಮೇಶ್ ಜಿಗಜಿಣಗಿ ಸಾಹೇಬರಿಗೂ ಮತ್ತ ನಿತಿನ್ ಗಡ್ಕರಿ ಅವರಿಗೂ, ನಮ್ಮ ಪ್ರಧಾನಿಗಳಾದಂತ ನರೇಂದ್ರ ಮೋದಿ ಅವರಿಗೂ ಎಲ್ಲರಿಗೂ ಅಭಿನಂದನೆಗಳನ್ನು ಈಗ ಟೋಲ್ ನಾಕ ಸಮೀಪ ಇದೆ, ಅದರಿಂದ ಜನಕ್ಕೆ ಭಾಷಣದಾಗ ಹೇಳಿದಾರೆ. ಟೋಲ್ ನಾಕ ಸಮಿತಿ ಇರೋದ್ರಿಂದ ಇಲ್ಲಿ ಸಾಕಷ್ಟು ಜನರಿಗೆ ತೊಂದರೆ ಆಗ್ಲಾಗ್ತದೆ. ಯಾಕಂದ್ರೆ ಟೋಲ್ ನಾಕ ಹೊರಗಡೆ ಕೂಡ ನಗರ ಮನೆಗಳಾಗ್ಯಾವ ನಗರಕ್ಕೆ ಸೇರಿದಂತೆ. ಅದಕ್ಕೊಂದು ಏನಾರ ಒಂದು ವ್ಯವಸ್ಥೆ ಮಾಡ್ತೀನಿ ಅಥವಾ ಟೋಲ್ ತೆಗೆದು ಮುಂದೆ ಹಾಕ್ತಿವಿ ಅನ್ನೋ ಏನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಏನ್ ಈ ಭಾಗದ ಜನರಿಗೆ ಈ ಹೊಲಕ್ಕೆ ಹೋಗುವುದು ಬರೋದಾಗಲಿ, ಟೋಲ್ ಹೋಗ್ಬೇಕಾದ್ರೆ ಕಂಪಲ್ಸರಿ ಟೋಲ್ ಕಟ್ಟಾಗ್ತದೆ, ರೈತರಿಗೆ ಕೊಡ್ಬೇಕು. ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಅವರು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ನಾವು ಕೂಡ ಅವರಿಗೆ ಮನವಿ ಮಾಡ್ಕೊಂಡಿವಿ, ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗದಂತ ರೀತಿಯಲ್ಲಿ ತಾವು ನೋಡ್ಕೋಬೇಕಂತ ಅವ್ರ ಅದಕ್ಕೆ ಸ್ಪಂದಿಸ. ಬರೋ ದಿನಗಳಲ್ಲಿ ಎದುರಿಗಿಂತ ದೊಡ್ಡ ಕೆಲಸ ಕಾಣಬಹುದು. ಇದಕ್ಕಿನ್ನ ದೊಡ್ಡ ಕೆಲಸ ಆಗಬೇಕಂತಂದು ನಮ್ಮ ಆಶೆ ಐತಿ. ವಿಮಾನ ನಿಲ್ದಾಣ ಇರ್ಬೋದು, ಇವತ್ತು ಇನ್ನೂ ಹೆಚ್ಚಿಗೆ ಹೈವೇಗಳು ಇರ್ಬೋದು, ಈ ರೈಲ್ವೆ ಸ್ಟೇಷನ್ ಇನ್ನೂ ಹೆಚ್ಚಿಗೆ ರೈಲ್ವೆಗಳನ್ನು, ಒಂದೇ ಭಾರತ ಟ್ರೈನ್ ಕೂಡ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ. ಅವೆಲ್ಲ ಆಗುವಂತ ಬಿಜಾಪುರದಿಂದ ಹುಬ್ಳಿಗೆ ಆಗ್ಲಿ, ಬಿಜಾಪುರದಿಂದ ಮುಂಬೈಗೆ ಹೋಗುವಂತದ್ದು ಇರ್ಬೋದು, ಅವ್ರಿಗೆ ಮನವಿ ಕೊಟ್ಟಿದ್ದೀವಿ. ಇವತ್ತು ಒಂದೇ ಭಾರತ ಟ್ರೈನ್ ಕೂಡ ನಮ್ಮಲ್ಲಿ ಆಗಬೇಕು. ಯಾಕಂದ್ರೆ ಸಾಕಷ್ಟು ವ್ಯಾಪಾರ ವ್ಯವಹಾರಗಳ ನಮ್ಮ ಹೆಚ್ಚ ಬೆಂಗಳೂರು, ಮುಂಬೈ, ಈ ಕಡೆಯಿಂದ ಪುಣೆ ಎಲ್ಲ ಕಡೆ ಹುಬ್ಬಳ್ಳಿ ಇರ್ಬೋದು, ಇವತ್ತ ಗುಲ್ಬರ್ಗ ಇರ್ಬೋದು, ಅವು ಎಲ್ಲಾ ರಸ್ತೆಗಳು ಇವತ್ತು ಇಂಡಿ ರಸ್ತೆ ಕೂಡ ಮಾಡ್ತಿದ್ದಾರೆ. ಸಾಕಷ್ಟು ಅಭಿವೃದ್ಧಿ ಹೊಂದ್ತಾ ಇದೆ, ಇನ್ನೂ ಸಾಕಷ್ಟು ಅಭಿವೃದ್ಧಿ ಹೊಂದಬೇಕಾಗಿದೆ. ಅದನ್ನು ಕೂಡ ನಾವು ಅವ್ರ ಗಮನಕ್ಕೆ ಇಟ್ಟಿದೀವಿ. ಒಟ್ಟು ಕೂಡ ಒಮ್ಮೆ ಮಾಡಿದಿಲ್ಪ ಏನೇನದ ಅವ್ರು ನಿಮ್ ಮನವಿ ಕೊಡ್ರ ಅಂತ ಹೇಳಿದ್ದಾರೆ. ಅದಕ್ಕೆ ಬಿಜಾಪುರ ನಗರದ ನಿವಾಸಿಯ ಪರವಾಗಿ ನಾವು ಸಾಕಷ್ಟು ಮನವಿಗಳನ್ನು ಕೊಟ್ಟಿದ್ದೀವಿ. ಅವು ಕಾರ್ಯಪ್ರವೃತ್ತ. ಜನರದ್ದು ಒಂದೇ ಪ್ರಶ್ನೆ ಇದೆ, ಇದು ಏರ್ಪೋರ್ಟ್ ಆಗ್ಲಿಕ್ತಿದೆ, ಇದು ಇಷ್ಟು ಪೆಂಡಿಂಗ್ ಯಾಕೆ ನೋಡ್ರಿ, ತಾಂತ್ರಿಕ ದೋಷಗಳದ. ಈಗ ಏರ್ಪೋರ್ಟ್ ಆಗ್ಬೇಕಪ್ಪ ಅಂತಂದ್ರೆ ಅದು ಸಾಮಾನ್ಯ ಅಲ್ಲ. ಒಂದ್ ಸ್ಟಾರ್ಟ್ ಆಗಿ ಮತ್ತೆ ಬಂದ್ ಬಿಡೋಕಿನ ಅವು ಕೆಲವೊಂದು ತಾಂತ್ರಿಕ ದೋಷಗಳದ. ಅವು ಕೆಲವೊಂದು ಡಾಕ್ಯುಮೆಂಟ್ಸ್ ಅವ್ರೇನ ಮರ್ತೋಗಿದ್ರು, ಏನಾಗಿದ್ರು ಗೊತ್ತಿಲ್ಲ. ಯಾರೋ ಒಬ್ರು ಕೋರ್ಟಿಗೆ ಹೋಗೋದ್ರಿಂದ ಸ್ವಲ್ಪ ಏನೋ ಒಂದು ತೊಂದರೆ ಆಗಿದೆ. ಅದನ್ನ ಸರಿಪಡಿಸಿಕೊಂಡು ಶೀಘ್ರದಲ್ಲೇ, ಅತಿ ಶೀಘ್ರದಲ್ಲೇ ಇವತ್ತು ಏರ್ಪೋರ್ಟ್ ನಮ್ ಬಿಜಾಪುರಕ್ಕೆ ಆಗ್ಯದ. ಅದನ್ನ ಇದು ಹರಿಸ್ಬೇಕಷ್ಟೇ. ಬಹಳ ಮಂದಿ ಆರೋಪ ಮಾಡ್ತಾರೆ, ಇವ್ರು ಬರೀ ಟೈಮ್ ಮುಂದೆ ಹೊಳ್ಸ್ಕೊತ ಹೋಗ್ತಾರೆ, ಇದು ಕೆಲವೊಂದು ರಾಜಕಾರಣ ಇರ್ಬೋದು. ಇವತ್ತು ಯಾಕಂದ್ರೆ ಅವ್ರ ಸರ್ಕಾರ ಬರ್ಲಿ, ಇವ್ರ ಸರ್ಕಾರ ಬರ್ಲಿ ಅಂತ ಕೆಲವೊಂದು ಅಡೆತಡೆಗಳ ಇರ್ತಾವ. ಯಾವ ಒಂದು ಲೆಕ್ಕದಾಗ ಇವತ್ತ ನಮ್ಮ ಸರ್ಕಾರದಪ್ಪ ನಾವು ಓಪನಿಂಗ್ ಮಾಡ್ಬೇಕು, ಅವ್ರ ಸರ್ಕಾರದ ಏನೋ ಒಂದು ಗುದ್ದಾಟ ಇರ್ತದ ಆಂತರಿಕ. ಎಲ್ಲ ಸರಿಪಡಿಸ್ಕೊಂಡು ಬರುವಂತ ದಿವಸಗಳಲ್ಲಿ ಬೇಗನೆ ಇಲ್ಲಿ ಬಿಜಾಪುರದಿಂದ ವಿಮಾನ ಹಾರುವಂತ ಕೆಲಸ ಆಗತ್ತದ ಅನ್ನೋ ಮಾತನ್ನ ಆ ಭರವಸೆ ಜನರ